ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನಪ್ಪ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನೀಗ NEP ಸಿಲೆಬಸ್ ಫಸ್ಟ್ ಸೆಮ್ದು DSc ಕೆಮಿಸ್ಟ್ರಿ ಏನಾದ್ರು ತೊಗೊಂಡಿದ್ರೆ ಅದರದ್ದು ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ 4 ಯೂನಿಟ್ ಇದೆ. 3 ಯೂನಿಟ್ ಆಲ್ರೆಡಿ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ಯೂನಿಟ್ 2 ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನಿದೆಯಲ್ಲ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆಲ್ರೆಡಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು ಥರ್ಡ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಡಿರೈವೇಷನ್ ಆಫ್ ಸ್ಕ್ವಾಡ್ರಂಜರ್ ವೇವ್ ಈಕ್ವೇಷನ್. ಸ್ಕ್ವಾಡ್ರಂಜರ್ ವೇವ್ ಈಕ್ವೇಷನ್ ಅಂದರೆ ಏನು, ಅದರದ್ದು ಇಂಪಾರ್ಟೆನ್ಸ್ ಏನು, ಅದರ ಅಪ್ಲಿಕೇಶನ್ ಏನು, ಆಲ್ರೆಡಿ ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSc ಫಸ್ಟ್ ಸೆಮ್ ಕೆಮಿಸ್ಟ್ರಿ NEP 2020 ಅಂತಂದರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ನೀವು ನನ್ನದು ಹೆಸರು ಕೊಟ್ಟು ಆ ಟಾಪಿಕ್ ಕೊಟ್ಟರೆ ನಿಮ್ಗೆ ಆ ವೀಡಿಯೋಸು ಗೊತ್ತಾಗ್ತಾ ಹೋಗುತ್ತೆ. ಸೊ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಸಿಲೆಬಸ್ ಏನಿದೆಯಲ್ಲ ಅದನ್ನು ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಡಿರೈವೇಷನ್ ಆಫ್ ಸ್ಕ್ವಾಡ್ರಂಜರ್ಸ್ ವೇವ್ ಈಕ್ವೇಷನ್, ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡ್ರಂಜರ್ಸ್ ವೇವ್ ಈಕ್ವೇಷನ್. ಎಗೇನ್ ಸ್ಕ್ವಾಡ್ರಂಜರ್ ವೇವ್ ಈಕ್ವೇಷನ್ ಏನಿದೆಯಲ್ಲ ಅದನ್ನು ಬೇರೆ ಬೇರೆ ಫಾರ್ಮಲ್ಲಿ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಆದರೆ ನಿಮ್ಮ ಸಿಲೆಬಸಲ್ಲಿ ಟೈಮ್ ಇಂಡಿಪೆಂಡೆಂಟ್ ವೇವ್ ಈಕ್ವೇಷನ್ದು ಡೆರಿವೇಷನ್ ಇದೆ. ಇದು ನಿಮಗೆ 5 ಮಾರ್ಕಿಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದನ್ನು ನಿಮಗೆ ಬರೀ ಸ್ಕ್ವಾಡ್ರಂಜರ್ ಈಕ್ವೇಷನ್ ಬರೆದು ಯು ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಅಂತ ಬೇಕಾದ್ರೆ ಕೇಳ್ಬೋದು. ಜೊತೆಗೆ ಅದರದ್ದು ಅಪ್ಲಿಕೇಶನ್ ಏನು ಅಂತ ಕೇಳ್ಬೋದು. ಅದರ ಅಪ್ಲಿಕೇಶನ್ ಏನು, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಕೇಳ್ಬೋದು. ಇಲ್ಲಾಂದರೆ ಹೌ ಡು ಯು ಡಿರೈವ್ ದಟ್ ಅಂತ ಕೇಳಿದ್ರೆ ಇದು 4 ಮಾರ್ಕ್ಗೆ ಇಲ್ಲದ್ರೆ 5 ಮಾರ್ಕ್ಗೆ ನಿಮಗೆ ಕೇಳ್ಬೋದು. ಇಂಪಾರ್ಟೆಂಟ್ ಇದು ಈಕ್ವೇಷನ್ಸ್ ನಾನು ಇಲ್ಲಿ ಇಲ್ಲಿ ಬರೆದಿರೋಂಥ ಈಕ್ವೇಷನ್ ಏನು ಅನಿಸುತ್ತೆ ನಿಮಗೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ವೆರಿ ಯೂಸ್ ಅನಿಸುತ್ತೆ. ಆದರೆ ಅರ್ಥ ಮಾಡ್ಕೊಳ್ತಾ ಹೋದರೆ ನಿಮ್ಗೆ ಆಲ್ರೆಡಿ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇದೆ ವಿತ್ ರೆಸ್ಪೆಕ್ಟ್ ಟು ಅಟಾಮಿಕ್ ಸ್ಟ್ರಕ್ಚರ್. ಅದ್ರದ್ದು ಬೇಸಿಸ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋದರೆ ಈಸಿಯಾಗಿ ಇದನ್ನು ಅರ್ಥ ಹೋಗ್ಬೋದು. ಒಂದು 10 ಸ್ಟೆಪ್ ಇದೆ. 10 ಸ್ಟೆಪ್ನ ನೀವು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋದರೆ ಡಿರೈವೇಷನ್ ಮಾಡುವಂಥದ್ದು ಈಸಿ ಆಗುತ್ತೆ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಚಾಪ್ಟರಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ನಾವು ವೇವ್ ಈಕ್ವೇಷನ್ನ ಡಿರೈವ್ ಮಾಡ್ತೀನಿ ಅಂತಂದರೆ ಸೊ ನಾನು ಏನಂತ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಎಲೆಕ್ಟ್ರಾನಿಕ್ ವೇವ್ಸ್ ಆರ್ ಸಿಮಿಲರ್ ಟು ದಿ ಸ್ಟೇಷನರಿ ವೇವ್ಸ್ ಫಾರ್ಮ್ಡ್ ಬೈ ವೈಬ್ರೇಟಿಂಗ್ ಎ ಸ್ಟ್ರಿಂಗ್ ಫಿಕ್ಸ್ಡ್ ಬಿಟ್ವೀನ್ ದಿ 2 ಪಾಯಿಂಟ್ಸ್ ಆ್ಯಸ್ ಶೋನ್ ಬಿಲೋ. ಸೊ ಈ ಥರ ನಿಮ್ಗೆ ಏನಾಗಿದೆ, ಒಂದು ಸ್ಟ್ಯಾಂಡಿಂಗ್ ವೇವ್ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಸ್ಟ್ರಿಂಗ್ ಏನು ಮಾಡಿದ್ದೀವಿ ನಾವು, ಹಗ್ಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಗ್ಗನ ಈಗ ನೀವು ಸಣ್ಣ ವಯಸ್ಸಲ್ಲಿ ಹಗ್ಗ ಆಡ್ತಿದ್ದೀರಲ್ಲ ಅದೇ ಥರ ಒಂದು ಕಾರ್ನರಲ್ಲೂ ಒಂದು ಹಗ್ಗ ಇದೆ, ಇನ್ನೊಂದು ಕಾರ್ನರ್ಲಿ ಇನ್ನೊಂದು ಹಗ್ಗ ಇದೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಎರಡೂ ಅಟ್ ಎ ಟೈಮ್ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ನೀವೇನು ಮಾಡ್ತಾ ಇದ್ದೀರಾ, ವೈಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ನಿಮಗೆ 2 ಸ್ಟ್ರಿಂಗು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಫಸ್ಟು ನಾವೇನು ತೊಗೊಂಡ್ವಿ, ವೇವ್ ಈಕ್ವೇಷನ್ನ ತೊಗೊಂಡ್ವಿ. ಆ ವೇವ್ ಈಕ್ವೇಷನ್ ಏನು ಮಾಡಿದ್ವಿ, ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನಾವು ಸ್ಕ್ವಯರ್ ಮಾಡ್ಕೊಂಡ್ವಿ. ಸ್ಕ್ವಯರ್ ಮಾಡ್ಕೊಂಡಾಗ ನನಗೇನಾಯಿತು, 4π² a ಇಂಟು sin 2πx λ ಬಂತು. ಇದನ್ನು ತೊಗೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಸೈ ನನಗೆ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೈ ವ್ಯಾಲ್ಯೂ ಏನು, a ಇಂಟು sin 2πx λ. ಸೊ ಇಲ್ಲಿ ನನಗೆ a sin 2πx λ ಇದೆ. ಈ ಜಾಗಕ್ಕೆ ಏನಿದೆಯಲ್ಲ ಇಷ್ಟು ಫುಲ್ಲು ಈ ಈಕ್ವೇಷನ್ 3ನಲ್ಲಿ ಇಷ್ಟು ಜಾಗಕ್ಕೆ ನಾನು ಏನು ಮಾಡ್ತೀನಿ, ಅದನ್ನು ಈಕ್ವೇಷನ್ 1 ನಾನು ಏನು ಮಾಡ್ತೀನಿ, ಮಾಡ್ತಾ ಹೋಗ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನಾಯಿತು ಅಂತಂದರೆ λ² ದಟ್ ವೇವ್ ಈಕ್ವೇಷನ್, ಡಿಫರೆನ್ಷಿಯಲ್ ವೇವ್ ಈಕ್ವೇಷನ್ ಇಸ್ ಈಕ್ವಲ್ ಟು -4π² ಡಿವೈಡೆಡ್ ಬೈ λ² ಇಂಟು ಸೈ ಅಂತ ಹೇಳ್ತೀನಿ, ಇಂಟು a ಇಂಟು 2π λ ಆಯಿತು. ಅದ್ರ ಬದಲು ಏನು ಮಾಡ್ತೀನಿ, ಅಲ್ಲಿ ನಾನು ವೇವ್ ಈಕ್ವೇಷನ್ ಸೈನ ನಾನು ಅಲ್ಲಿ ಅಪ್ಲೈ ಮಾಡ್ತೀನಿ. ಅಥವಾ ಅದನ್ನು ಈ ಮೈನಸ್ ಇರೋದ್ರಿಂದ ಅದನ್ನು ಆ ಕಡೆಗೆ ತೊಗೊಂಡು ಈಕ್ವಲ್ ಟು 0 ಅಂತ ಮಾಡ್ತೀನಿ. ಇದು 4th ಈಕ್ವೇಷನ್. ದಿಸ್ ಇಸ್ ಎ ವೇವ್ ಈಕ್ವೇಷನ್ ಇನ್ ಯೂನಿಡೈಮೆನ್ಷನಲ್ ಸ್ಟೇಷನರಿ ವೇವ್ ವೈಬ್ರೇಟಿಂಗ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಇದನ್ನೇ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಿಸ್ ಟು ದಿ ಆಲ್ ದಿ 3 ಡೈಮೆನ್ಷನ್ಸ್. ಅವಾಗ ಏನಾಗುತ್ತೆ, ಸೇಮ್ ಆಗುತ್ತೆ. ಇಂಟು ಅದು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತೀನಿ, ಈಕ್ವಲ್ ಟು 0 ಅಂತ ಆಗುತ್ತೆ. ಇದಕ್ಕೇನಂತ ಕರಿತೀವಿ, ಈಕ್ವೇಷನ್ 5 ಅಂತ ಹೇಳ್ತೀನಿ. ಬೇರೆ ಇಲ್ಲಿ ಸೈ ಏನು ತೊಗೊಳ್ತಾ ಇದ್ದಿರಲ್ಲ, ಇಟ್ಸ್ ಎ ಫಂಕ್ಷನ್ ಆಫ್ ಕಾರ್ಟೀಸಿಯನ್ ಕೋಆರ್ಡಿನೇಟ್ಸ್ XYZ. ಇದು 3 ಡೈಮೆನ್ಷನ್ಗೆ. ಈಗ ನನಗೇನಾಗಿದೆ, ಯೂನಿಡೈಮೆನ್ಷನಲ್ ಸ್ಟೇಷನರಿ ವೇವ್ ವೈಬ್ರೇಟಿಂಗ್ ಇನ್ ಎಕ್ಸ್ ಆಕ್ಸಿಸ್ ಏನು ಬಂತು, ಡಿಫ್ರೆನ್ಷಿಯಲ್ ವೇವ್ ಈಕ್ವೇಷನ್ ಏನು ಬಂತಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ ನಾನು, 3 ಡೈರೆಕ್ಷನ್ಗೂ 3 ಕೋಆರ್ಡಿನೇಟ್ಸ್ಗೂ ಕಾರ್ಟೀಸಿಯನ್ ಕೋಆರ್ಡಿನೇಟ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಈಗ 5 ಬಂತು. ಆದರೆ ಆ ಈಕ್ವೇಷನ್ 5ನ ನಾನು ಏನು ಮಾಡ್ಕೋಬೋದು, ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು, ಇನ್ನೂ ಪ್ರಿಸೈಸಾಗಿ ಬರಿಬೋದು. ಅಂತಂದರೆ ನಾನೇನು ಮಾಡ್ತೀನಿ, ಲ್ಯಾಪ್ಲೇಸಿಯನ್ ಆಪರೇಟರ್ ಅಂತ ಹೇಳ್ತಾರೆ.
ಅದನ್ನು ಡೆಲ್ಟಾ ಸ್ಕ್ವಾಯ್ಡ್ ಅಂತ ಹೇಳ್ತೀವಿ. ಅದನ್ನು ನಾವೇನು ಮಾಡ್ಕೋಬೋದಾಗತ್ತೆ, ತೊಗೋಬೋದಾಗತ್ತೆ. ಅಂದರೆ ಒಂದು ಟ್ರಯಾಂಗಲ್ನ ಉಲ್ಟಾ ಮಾಡಿ ಬರೆದಿರೋವಂಥ ಸ್ಕ್ವಾಯ್ರ್ಡ್ ಅದು ಏನು ಹೇಳುತ್ತೆ ಅಂದರೆ ಆಲ್ ದಿ 3 ಡೈರೆಕ್ಷನ್ಗಿರೋವಂಥ ನಿಮಗೆ ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಝೆಡ್ ಆ್ಯಕ್ಸಿಸಲ್ಲಿರುವಂಥ ಡಿಫ್ರೆನ್ಷಿಯಲ್ ಟರ್ಮ್ಸ್ ಏನಿದೆಯಲ್ಲ ಅದಕ್ಕೆ ಈಕ್ವೇಟ್ ಮಾಡಿಕೊಂಡು ಪ್ರಿಸೈಸ್ ಬರೆಯೋದಕ್ಕೋಸ್ಕರ ನಾವು ಅದನ್ನು ಬರ್ಕೊಳ್ತೀವಿ. ಆದರೆ ನನಗೀಗ ಡಿ ಬ್ರಾಗ್ಲಿಸ್ ವೇವ್ ಈಕ್ವೇಷನಲ್ಲಿ ಗೊತ್ತು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ ಆರ್ ಲ್ಯಾಂಬ್ಡಾ ಸ್ಕ್ವಾಯ್ಡ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವಾಯ್ಡ್ ಡಿವೈಡೆಡ್ ಬೈ ಎಮ್ ಸ್ಕ್ವಾಯ್ಡ್ ವಿ ಸ್ಕ್ವಾಯ್ಡ್ ಆಗಿದೆ. ಸೊ ಅದನ್ನೇನು ಮಾಡ್ತೀನಿ ನಾನು ಈಗ ಈಕ್ವೇಷನ್ 5ಅಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲಿ ನನಗೆ ಲ್ಯಾಂಬ್ಡಾ ಸ್ಕ್ವಾಯ್ಡ್ ಇತ್ತಲ್ಲ ಅಲ್ಲೆಲ್ಲ ಅಲ್ಲಿಗೆ ಏನು ಮಾಡ್ತೀನಿ ನಾನು ಹೆಚ್ ಸ್ಕ್ವಾಯ್ಡ್ ಡಿವೈಡೆಡ್ ಬೈ ಎಮ್ ಸ್ಕ್ವಾಯ್ಡ್ ಬೈ ವಿ ಸ್ಕ್ವಾಯ್ಡ್ ಹಾಕ್ಕೊಳ್ತೀನಿ. ಸೊ ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು ನನಗೆ ಇಲ್ಲಿ ಡೆಲ್ಟಾ ಸ್ಕ್ವಾಯ್ಡ್ ವೇವ್ ಈಕ್ವೇಷನ್ ಪ್ಲಸ್ 4 ಸ್ಕ್ವಾಯ್ಡ್ ಲ್ಯಾಂಬ್ಡಾ ಸ್ಕ್ವಾಯ್ಡ್ ಇದೆಯಲ್ಲ, ಈ ಲ್ಯಾಂಬ್ಡಾ ಸ್ಕ್ವಾಯ್ಡ್ ಬದಲು ನಾನು ಏನು ಮಾಡ್ತೀನಿ ಹೆಚ್ ಸ್ಕ್ವಾಯ್ಡ್ ಡಿವೈಡೆಡ್ ಬೈ ಎಮ್ ಸ್ಕ್ವಾಯ್ಡ್ ವಿ ಸ್ಕ್ವಾಯ್ಡ್ ಆಯಿತು. ಅವಾಗ ಎಮ್ ಸ್ಕ್ವಾಯ್ಡ್ ವಿ ಸ್ಕ್ವಾಯ್ಡ್ ಮೇಲ್ಗಡೆ ಬಂತು. ಈ ಈಕ್ವೇಷನ್ಗೆ ನಾನು 7th ಈಕ್ವೇಷನ್ ಅಂತ ಹೇಳ್ತೀನಿ. ಆದರೆ ನಾವು ಹ್ಯಾವ್ ಟು ಕನ್ಸಿಡರ್ ದಿ ಎನರ್ಜಿ ಟರ್ಮ್ ಆಲ್ಸೋ. ನಿಮಗೆ ಟೋಟಲ್ ಎನರ್ಜಿ ಗೊತ್ತು, ಯಾವುದೇ ಒಂದು ಎಲೆಕ್ಟ್ರಾನ್ ಆ್ಯಸ್ ಎ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಡ್ಯುಯಲ್ ನೇಚರ್ ಇರುತ್ತೆ ಇದಕ್ಕೆ. ಅದರಲ್ಲಿ ಪಾರ್ಟಿಕಲ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ಟೋಟಲ್ ಎನರ್ಜಿ ಏನಾಗುತ್ತೆ, ಇಟ್ಸ್ ಎನರ್ಜಿ ಆಫ್ ದಿ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಸೇರಿಸ್ಕೋಬೇಕು. ಕೈನೆಟಿಕ್ ಎನರ್ಜಿ ಅಂದ್ರೇನು, ಹಾಫ್ ಎಮ್ ವಿ ಸ್ಕ್ವಾಯ್ಡ್ ಬೈ ವಿ. ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಸ್ಕ್ವಾಯ್ಡ್ ಏನಾಯಿತು 2 × E - B ಡಿವೈಡೆಡ್ ಬೈ ಎಮ್ ಆಯಿತು. ಸೊ ಇದನ್ನು ಏನು ಮಾಡ್ತೀನಿ ಈಕ್ವೇಷನ್ 7ಗೆ ಮತ್ತೆ ನಾನು ಏನು ಮಾಡ್ತೀನಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಲ್ಲಿ ನನಗೇನಿತ್ತು ವಿ ಸ್ಕ್ವಾಯ್ಡ್ ಇತ್ತಲ್ಲ, ವಿ ಸ್ಕ್ವಾಯ್ಡ್ ಜಾಗಕ್ಕೆ ಏನು ಮಾಡ್ತೀನಿ ನಾನು 2 × E - B ಡಿವೈಡೆಡ್ ಬೈ ಎಮ್ನ ಹಾಕ್ತೀನಿ. ಆವಾಗ ನನಗೇನಾಗುತ್ತೆ ಈಕ್ವೇಷನ್ 9 ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಸ್ಕ್ವಾಜರ್ಸ್ ವೇವ್ ಈಕ್ವೇಷನ್ ಅಂತ ಕರಿತೀವಿ. ಇದೇನಾಗಿದೆ ಇದರಲ್ಲಿ ಎಲ್ಲೂ ನಿಮಗೆ ಟೈಮ್ ಇಲ್ಲ, ಟೈಮ್ ಟಿ ಫ್ಯಾಕ್ಟರ್ ಬಂದಿಲ್ಲ. ಹಂಗಾಗಿ ಈ ಎಕ್ಸ್ಪ್ರೆಷನ್ ನಾವೇನಂತ ಹೇಳ್ತೀವಿ ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡಿಂಜರ್ ವೇವ್ ಈಕ್ವೇಷನ್ ಫಾರ್ ಎ ಸಿಂಗಲ್ ಪಾರ್ಟಿಕಲ್ ಇನ್ 3 ಡೈಮೆನ್ಷನ್. ದಿಸ್ ಈಸ್ ಕಾಲ್ಡ್ ಅಸ್ ದಿ ಸ್ಟೆಡಿ ಸ್ಟೇಟ್ ಸ್ಕ್ವಾಡಿಂಜರ್. ಫಸ್ಟ್ ನಾವೇನು ತೊಗೊಂಡ್ವಿ ಈಕ್ವೇಷನ್ನ, ವೇವ್ ಈಕ್ವೇಷನ್ನ ತೊಗೊಂಡ್ವಿ. ಆ ವೇವ್ ಈಕ್ವೇಷನ್ ಏನು ಮಾಡಿದ್ವಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನಾವು ಸ್ಕ್ವಯರ್ ಮಾಡ್ಕೊಂಡ್ವಿ. ಸ್ಕ್ವಯರ್ ಮಾಡ್ಕೊಂಡಾಗ ನನಗೇನಾಯಿತು 4 ಸ್ಕ್ವಾಯ್ಡ್ ಬೈ ಲ್ಯಾಂಬ್ಡಾ ಸ್ಕ್ವಾಯ್ಡ್ A × sin 2πx ಬೈ ಲ್ಯಾಂಬ್ಡಾ ಬಂತು. ಇದನ್ನು ತೊಗೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಸೈ ನನಗೆ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೈ ವ್ಯಾಲ್ಯೂ ಏನು A × sin 2πx ಬೈ ಲ್ಯಾಂಬ್ಡಾ. ಸೊ ಇಲ್ಲಿ ನನಗೆ A sin 2πx ಬೈ ಲ್ಯಾಂಬ್ಡಾ ಇದೆ. ಈ ಜಾಗಕ್ಕೆ ಏನಿದೆಯಲ್ಲ ಇಷ್ಟು ಫುಲ್ಲು ಈ ಈಕ್ವೇಷನ್ 3ನಲ್ಲಿ ಇಷ್ಟು ಜಾಗಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ಈಕ್ವೇಷನ್ 1ಅನ್ನು ನಾನು ಏನು ಮಾಡ್ತೀನಿ ನೀವು ಹೇಳಬೇಕಾಗತ್ತೆ. ಯೂಶಲಿ ನಾವು ಯಾವುದೋ ಒಂದು ಡೆರಿವೇಷನ್ ಅಂದರೆ ಪರ್ಟಿಕ್ಯುಲರ್ಲಿ ಸ್ಕ್ವಾಡಿಂಜರ್ ವೇವ್ ಈಕ್ವೇಷನ್ ಡೆರಿವೇಟಿವ್ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಳ್ತೀವಿ. ಸಿಂಪಲ್ ಆಗಿದೆ, ಅರ್ಥ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ಆಗುತ್ತೆ. ನಾನು ಹೇಳಿದ್ನಲ್ಲ ಸ್ಟೇಷನರಿ 2 ಕಡೆಗೆ ನಾವೇನು ಮಾಡಿದ್ದೀನಿ ಫಿಕ್ಸ್ ಮಾಡಿದ್ದೀನಿ, 2 ದಾರ ಇಟ್ಟು ಜಗಿತಾ ಇದ್ದೀನಿ ಅಂತಂದರೆ ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಇಲ್ಲಿ ಗ್ರೀನ್ ಏನು ಮಾಡಿದೆಯಲ್ಲ ವೇವ್ ಫಂಕ್ಷನ್ ಅಂತ ನಾವೇನು ಹೇಳ್ತೀವಿ, ಫಿಸಿಕಲ್ ಮೀನಿಂಗ್ ಏನೂ ಇಲ್ಲ. ಎನರ್ಜಿ ಆಪರೇಟರ್ ಏನಿದೆಯಲ್ಲ ಆರೆಂಜ್ ಕಲರ್ದು, ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.